ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ಅಮೃತಧಾರೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಮಲ್ಲಿ ತಾತನ ಹತ್ತಿರ ಭೂಪತಿ, ಅವನ ಹೆಂಡತಿ ಮತ್ತು ಮಗಳ ಫೋಟೋವನ್ನ ಗೌತಮ್ ನೋಡ್ತಾನೆ. ನೋಡಿದಾಗ ಅವನು ಆಶ್ಚರ್ಯ ಪಡ್ತಾನೆ. ಇದು ಇಲ್ಲಾಗ್ ಬಂತು, ಹಾಗಾದ್ರೆ ಇದನ್ನ ಅವನು ಹೇಗೆ ಕಂಡಿಡ್ತಾನೆ, ಅದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಅಮೃತಧಾರೆ ಧಾರಾವಾಹಿಯ ಅಭಿಮಾನಿಯಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು, ಹಾಗೆ ಟಿವಿಗೂ ಮುನ್ನ ಎಪಿಸೋಡ್ ನೋಡಲು ನಮ್ಮ ಸೀರಿಯಲ್ ಝೋನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಭೂಮಿಕಾ ಗೌತಮ್ನನ್ನೇ ಮುದ್ದಿಸ್ತಿರುವಾಗ ಗೌತಮ್ ಕೇಳ್ತಾನೆ, ಏನಿಷ್ಟೇನಾ? ಅವೆಲ್ಲ ಆಗಲ್ಲಪ್ಪ, ಮೀಟಿಂಗ್ ಬಿಟ್ಟು ಬಂದಿದ್ದೀನಿ, ಬಡ್ಡಿ ಸಮೇತ ಕೊಡ್ಬೇಕು, ಆಮೇಲೆ ಹೋರಾಟ ಎಲ್ಲ ಮಾಡ್ಬಿಡ್ತೀನಿ. ಅಷ್ಟರಲ್ಲಿ ಆನಂದ್ ಮಧ್ಯೆ ಬಂದು ವ್ಯವಹಾರ ಎಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾನೆ ಅಂತ ಹೇಳಿದಾಗ ಗೌತಮ್, ನೀನೇನೋ ಮೀಟಿಂಗ್ ಬಿಟ್ಟು ಎದ್ ಬಂದಿದ್ಯಲ್ಲ ಅಂತ ಗೌತಮ್ ಹೇಳಿದಾಗ ಆನಂದ್ ಅವನ ಮಾತಿಗೆ ಅವನಿಗೆ ತಿರುಗಿಸ್ತಾನೆ. ನೀವೇ ಎದ್ ಬಂದ್ರೆ ನಮ್ಗಲ್ಲಿ ಇನ್ನೇನ್ ಕೆಲಸ ಇರುತ್ತೆ ಹೇಳು, ನಾನು ನನ್ನ ಹೆಂಡತಿ ಹತ್ರ ಏನೋ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ ಅಂತ ಗೌತಮ್ ಹೇಳಿದಾಗ ಆನಂದ್, ಅದಕ್ಕೆ ಕಣೋ, ಆಫೀಸ್ ಕೆಲಸ ಆಫೀಸಲ್ಲೇ ಮಾಡ್ಬೇಕು, ಮನೆ ಕೆಲಸ ಮನೇಲೆ ಮಾಡ್ಬೇಕು, ಅದ್ ಬಿಟ್ಟು ಆಫೀಸರ್ನ ಮನೇಲೆ ಕರೆಸಿ ಕೆಲಸ ಮಾಡಿದ್ರೆ ಅದಾಗುತ್ತಾ ಅಂತ ಹೇಳಿದಾಗ ಗೌತಮ್, ನನಗೆ ಇದು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾಗೆ ಆನಂದ್, ಇವನು ಯಾವುದನ್ನ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾನೆ ಅಂತ ಯೋಚಿಸ್ತಾ ಇರ್ಬೇಕಾದ್ರೆ ಅಲ್ಲಿದ್ದ ಭೂಮಿಕಾ ಗಂಡನಿಗೆ ತಡಬಡಾಯಿಸ್ಕೊಂಡು, ನೀವು ಮೊದಲು ಮೀಟಿಂಗ್ ಮುಗಿಸ್ಕೊಂಡು ಬನ್ನಿ, ಇದೆಲ್ಲ ಆಮೇಲೆ ಮಾಡಬಹುದಲ್ವಾ ಅಂತ ಹೇಳಿದಾಗ ಆನಂದ್ ಮತ್ತೆ ಗೌತಮ್ ಅಲ್ಲಿಂದ ತಮಾಷೆ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ. ಈ ಕಡೆ ಭೂಮಿಕಾ ರೂಮ್ ನಲ್ಲಿದ್ದ ಏನೋ ಒಂದನ್ನ ನೋಡಿ ಇದು ಮೈಕು ಅಂತ ಹೇಳ್ಕೊತಾಳೆ. ಇತ್ತ ಕಡೆ ಆನಂದ್ ಆಫೀಸ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಪರ್ಣ ಅದು ಕಾಲ್ ಬರುತ್ತೆ. ಎಲ್ಲಿದ್ದೀಯಾ ಅಂತ ಕೇಳಿದಾಗ ಆನಂದ್ ಗೆಳೆಯನ್ ಮನೆ ಅಂತ ಹೇಳ್ತಾನೆ. ಅಲ್ಲ, ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಇದಕ್ಕೆ ಆನಂದ್, ಲೇ ಚಿನ್ನ, ಆಫೀಸ್ ಅನ್ನೇ ಮನೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾನೆ ಕಣೆ, ಇನ್ನು ಆಫೀಸ್ ನಲ್ಲಿದ್ದು ನಾನೇನ್ ಮಾಡ್ಲಿ? ಇದಕ್ಕೆ ಅಪರ್ಣ, ಏನ್ ಹೇಳ್ತಾ ಇದೀಯಾ, ಸ್ವಲ್ಪ ಅರ್ಥ ಆಗೋ ತರ ಹೇಳು ಅಂದಾಗ, ಲೇ ಚಿನ್ನ, ಈಗ ಅತ್ತಿಗೆ ತಾಯಿ ಆಗ್ತಾ ಇದ್ರಲ್ಲ, ಸಾಹೇಬ್ರು ಫುಲ್ ಖುಷಿ ಅಂತ ನಗ್ತಾ ಹೆವಿ ಲವ್ ಆಗ್ಬಿಟ್ಟಿದೆ ಅಂತ ಅತ್ತಿಗೆ ಮೇಲೆ, ಅದಕ್ಕೆ ಡಬಲ್ ವರ್ಕ್ ಫ್ರಮ್ ಹೋಮ್. ಅಲ್ಲೇ ಇದ್ದ ಗೌತಮ್ ಆನಂದ್ ಹತ್ರ ಫೋನ್ ತಗೊಂಡು ಅಪರ್ಣ ಹತ್ತಿರ ಮಾತಾಡ್ತಾನೆ. ಡಾರ್ಲಿಂಗ್, ಇದ್ಯಾವುದೋ ನನ್ ಪ್ಲಾನ್ ಅಲ್ಲ, ನೀನ್ ಗಂಡನೇ ಹೇಳ್ಕೊಟ್ಟಿದ್ದು ಅಂತ ಅಂದಾಗ ಅಪರ್ಣ, ಹೌದಾ ಅಂತ ಕೇಳ್ತಾಳೆ. ಇದಕ್ಕೆ ಹ್ಞೂ ಡಾರ್ಲಿಂಗ್, ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಗ ಗಂಡ ಅನ್ಸ್ಕೊಂಡು ಅವನು ಆಫೀಸ್ಗೆ ಹೋಗ್ಲೇಬಾರ್ದಂತೆ, ಮನೇಲಿ ಇದ್ದು ಹೆಂಡತಿನ ಕೇರ್ ಮಾಡ್ಬೇಕು, ಅವಳನ್ನ ಜೋಪಾನ ಮಾಡ್ಬೇಕು ಅಂತ ಅವನೇ ಹೇಳಿದ್ದು. ಹೇ, ನಾನ್ ಹೇಳ್ದೆ ಆಫೀಸ್ ಬರ್ತೀನಿ ಅಂತ, ಅವನು ಅದಕ್ಕೆ ಹೇ ಬೇಡ ಬೇಡ ಅಂತ ಹೇಳ್ದ. ನೀನು ಪ್ರೆಗ್ನೆಂಟ್ ಆಗಿದ್ದಾಗ್ಲೂ ನಿನ್ನ ಅವನು ಹೀಗೆ ನೋಡ್ಕೊಂಡಂತೆ ಗೆಳೆಯ ಉಪದೇಶ ಮಾಡ್ತಿದ್ದಾನಂದ್ರೆ ನಾನು ಅದನ್ನ ಮೀರಕ್ಕಾಗುತ್ತಾ? ಸೊ ಅದಕ್ಕೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ ಅಂತ ಆನಂದ್ ಮೇಲೆ ಎತ್ತಿ ಕಟ್ಟಿ ಹೇಳ್ತಾನೆ. ಈಗ ಅಪರ್ಣ, ಗೌತಮ್ ಫೋನ್ ಸ್ವಲ್ಪ ಆನಂದ್ ಕೊಡ್ತೀಯಾ ಅಂತ ಕೇಳಿದಾಗ, ಲೇ ಚಿನ್ನ, ನಾನ್ ಆತರ ಹೇಳಿಲ್ಲ ಕಣೆ, ಇವನೊಬ್ಬ ಸುಮ್ನೆ ಅಂತ ನಗಾಡ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಇದನ್ನ ಅಪರ್ಣ ನಂಬದೆ, ಆನಂದ್ ಸಾಕು ನಿಲ್ಸು ನಿನ್ ಡ್ರಾಮನ, ಅಲ್ಲ ನೀನ್ ಅವನಿಗೆ ಉಪದೇಶ ಕೊಡ್ತಿದೀಯಾ, ಏನಂದೆ ನೀನು? ನಾನು ಪ್ರೆಗ್ನೆಂಟ್ ನಲ್ಲಿದ್ದಾಗ ನೀನನ್ನ ಪಕ್ಕದಲ್ಲೇ ಇದ್ ನೋಡ್ಕೋತಿದ್ಯಾ? ಇದಕ್ಕೆ ಆನಂದ್, ನಾನು ಹೇಳೋದನ್ನ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂದಾಗ ಅಪರ್ಣ, ನಾನು ಏನು ಕೇಳಲ್ಲ, ನೀನ್ ಏನ್ ಮಾಡಿದ್ಯಾ ಅಂತ ಸ್ವಲ್ಪ ನೀನೇ ನೆನ್ಪು ಮಾಡ್ಕೋತೀಯಾ? ನಾನು ಪ್ರೆಗ್ನೆಂಟ್ ನಲ್ಲಿದ್ದಾಗ ನನ್ನನ್ನ ನೋಡ್ಕೊಳ್ಳೋದನ್ನ ಬಿಟ್ಟು, ಚಿನ್ನ ನಿನ್ನ ನೋಡ್ಕೊಳ್ಳೋದಕ್ಕೆ ನನಗೆ ಕಷ್ಟ ಆಗ್ತಿದೆ ಕಣೆ ಅಂತ ನನ್ನನ್ನ ನಮ್ಮ ಅಮ್ಮನ ಮನೆಗೆ ಸಾಗಾಕಿ ಆರಾಮಾಗಿದ್ದೆ ಅಲ್ವಾ? ನೀನು ಮಹಾನ್ ಛತ್ರಿ, ನೀನ್ ಆ ಡುಮ್ಮನ್ ನೋಡಿ ಸ್ವಲ್ಪ ಕಲ್ತ್ಕೊ, ಎಷ್ಟ್ ಚೆನ್ನಾಗಿ ನೋಡ್ಕೊಳ್ತಾನೆ, ಸ್ವಲ್ಪನಾದ್ರೂ ಬುದ್ಧಿ ಬರುತ್ತೆ. ನಿನಗೆ ಹೆಂಡತಿ ಬೇರೆ ಕೇಡು, ಸಾಲದಕ್ಕೆ 2 ಮಕ್ಕಳು ಬೇರೆ ಅಂತ ಗಂಡನಿಗೆ ಚೆನ್ನಾಗಿ ಕ್ಲಾಸ್ ತಗೋತಾಳೆ. ಇದಕ್ಕೆ ಆನಂದ, ಲೋ ಮಿತ್ರದ್ರೋಹಿ, ನಿನ್ ಹೆಂಡತಿಯನ್ನ ಇಂಪ್ರೆಸ್ ಮಾಡೋದಕ್ಕೆ ನೀನ್ ಏನಾದ್ರೂ ಮಾಡಪ್ಪ, ಅದಕ್ಕೆ ನನ್ನ ಫ್ಯಾಮಿಲಿಗಾಕೋ ನಿಂಬೆಹಣ್ಣು ಹಿಂಡ್ತೀಯಾ? ಇದಕ್ಕೆ ಗೌತಮ್, ನಿಂಬೆಹಣ್ಣು ಮಾತ್ರ ಅಲ್ಲ, ಹುಣಸೆ ಹಣ್ಣಿನ ರಸ ಕೂಡ ಹಿಂಡ್ತೀನಿ, ಹಾಗಲಕಾಯಿ ರಸ ಅಂತ ಕೂಡ ಹೇಳಿದಾಗ, ಡಾರ್ಲಿಂಗ್, ನೀನ್ ಬೈತಾ ಇದ್ರೆ ನನ್ಗೇನೋ ಒಂಥರ ತೃಪ್ತಿ ಕಣೋ ಅಂತ ಚೆನ್ನಾಗಿ ಮಜಾ ತಗೋತಾನೆ. ನನ್ ಮಗನೇ, ನಾನ್ ನನ್ನ ಹೆಂಡತಿ ಜೊತೆ ಇರುವಾಗ ಬಂದ್ ಕಡ್ಡಿ ಅಲ್ಲಾಡಿಸ್ತೀಯಾ? ಈಗ ನಾನು ಮರನೇ ಅಲ್ಲಾಡಿಸ್ದೆ, ಎಂಜಾಯ್ ಮಾಡು. ಇದಕ್ಕೆ ಆನಂದ್ ಗೌತಮ್ಗೆ ತಮಾಷೆಯಾಗಿ ಬೈಕೋತಾನೆ. ಇದಕ್ಕೆ ಗೌತಮ್, ಏನೋ ಮುಖ ನೋಡ್ತಿದೀಯಾ, ಮೀಟಿಂಗ್ ಮಾಡ್ಬೇಕು ಬಾ ಅಂತ ಹೇಳಿದಾಗ ಆನಂದ್ ಒಂದು ಫೀಲಿಂಗ್ ಸಾಂಗ್ ಅನ್ನ ಹಾಡ್ಕೊಂಡು ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ಗೌತಮ್, ಲೋ ಆನಂದ, ಮೀಟಿಂಗ್ ಲೇಟ್ ಆಯ್ತು, ಬೇಗ ಬಾ ಅಂತ ಹೇಳ್ತಾನೆ. ಇನ್ನು ಇತ್ತ ಕಡೆ ಭೂಮಿಕಾ ಮನೆಯವರು ಭೂಮಿಕಾಗೆ ತಿಂಡಿಗಳನ್ನ ರೆಡಿ ಮಾಡ್ತಾರೆ. ಚಕ್ಲಿ, ನಿಪ್ಪಟ್ಟು, ತೊಕ್ಕು, ರವೆ ಉಂಡೆ, ಮೈಸೂರು ಪಾಕ್ ಎಲ್ಲ ರೆಡಿ ಆಗೋಗಿದೆ. ಇದನ್ನೆಲ್ಲ ನೋಡಿ ಸದಾಶಿವ ಹೆಂಡತಿಗೆ, ಅಲ್ಲ ಕಣೆ, ಇಷ್ಟೊಂದೆಲ್ಲ ಯಾಕೆ ಮಾಡಿದ್ಯಾ ಅಂತ ಕೇಳಿದಾಗ ಅದಕ್ಕವಳು, ಏನಿಲ್ಲ ರೀ, ನೀವು ರೋಡ್ನಲ್ಲಿ ಹೋಗಿ ಚಕ್ಲಿ, ಕೋಡ್ಬಳೆ ಅಂತ ಮಾರ್ಕೊಂಡ್ ಬರಕ್ಕೆ ಅಷ್ಟು ಕ್ಲಿಯರ್ ಆಗಿ ಹೇಳಿದ್ದೀನಿ, ಇದನ್ನೆಲ್ಲ ಭೂಮಿಕಾಗೋಸ್ಕರ ಮಾಡಿದ್ದೀನಿ ಅಂತ. ಇದಕ್ ಸದಾಶಿವ ಹೆಂಡತಿಗೆ, ಒಟ್ನಲ್ಲಿ ಅಜ್ಜಿ ಆಗೋಕ್ ರೆಡಿ ಆಗ್ತಿದೀಯಾ ಅನ್ನುವಂತ ರೇಗಿಸ್ತಾನೆ. ಇದಕ್ಕೆ ಹೆಂಡತಿ, ನೋಡಿ ಅಜ್ಜಿ ಅಂತೆಲ್ಲ ಕರಿಬೇಡಿ, ನಿಮ್ಗೆ ನನಗ್ ಕಂಡ್ರೆ ಅಸೂಹೆ, ನಿಮ್ಗಿಂತ ನಾನು ಹೆಂಗಾಗಿ ಕಾಣ್ತೀನಲ್ಲ ಅದಕ್ಕೆ. ಇದಕ್ಕೆ ಮತ್ತೆ ಗಂಡ ರೇಗಿಸ್ತಾ, ಹೌದು ನೀನ್ ಹೆಂಗಾಗ್ಬಿಟ್ಟಿದ್ಯಾ, ಆಯ್ತಾಯ್ತು, ಈಗ ನಾನು ಏನ್ ಮಾಡ್ಬೇಕು ಹೇಳು, ಇದನ್ನೆಲ್ಲ ಹೋಗಿ ಭೂಮಿಕಾಗೆ ಕೊಟ್ಬರ್ಬೇಕು ಅಂತ ಹೆಂಡತಿ ಹೇಳ್ತಾಳೆ. ಇದಕ್ಕೆ ಸದಾಶಿವ, ಅಳಿಯಂದ್ರು ಮನೇಲಿ ಯಾವಾಗಿರ್ತಾರೆ ಅಂತ ಕೇಳ್ಬಿಟ್ಟು, ಕೊಟ್ರಾಯ್ತು, ಏನಿವಾಗ ಅಂತ ಹೇಳ್ತಾನೆ.
ಇತ್ತ ಕಡೆ ಮಹಿಮಾ ಬೇಜಾರಾಗಿರುವುದನ್ನ ನೋಡಿದ ಮಾವ, ಯಾಕಮ್ಮ ಒಂಥರ ಇದೆಯಾ, ಜೀವ ಏನಾದ್ರೂ ಅಂತ ಕೇಳಿದಾಗ ಮಹಿಮಾ ತುಂಬಾ ಯೋಚಿಸ್ತಾ ಮಾವನಿಗೆ ವಿಷಯ ತಿಳಿಸ್ಬಿಡ್ಲಾ ಅಂತ ಅಂದ್ಕೊಳ್ತಾ ಇರ್ಬೇಕಾದ್ರೆ ಮಾವ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದೀಯಾ, ಚಿಂತೆ ಮಾಡಬೇಡ ಹೇಳು ಅದೇನು ಅಂತ ಹೇಳ್ತಾ ಜೀವ ಡ್ರಿಂಕ್ಸ್ ಮಾಡಿರೋ ಬಗ್ಗೆ ಇರೋ ವಿಷಯನೆಲ್ಲ ಮಹಿಮಾ ಹೇಳ್ತಾಳೆ. ಇದಕ್ ಮಾವ, ನನಗೆ ಈ ವಿಷಯನ ಅರಗಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ಕಣಮ್ಮ, ನನ್ ಮಗ ಜೀವ ಈ ತರ ಎಲ್ಲ ಮಾಡ್ತಾ ಇದ್ದಾನ, ದುಡ್ಡನ್ನೋದು ಒಬ್ಬ ಮನುಷ್ಯನನ್ನ ಈ ತರ ಬದಲಾಯಿಸ್ಬಿಡುತ್ತಾ, ನನಗೆ ಇದನ್ನ ನಂಬೋದಕ್ಕೆ ಆಗ್ತಾ ಇಲ್ಲ. ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ ಇದನ್ನೆಲ್ಲ ಅವ್ನು ಮರೆತು ಬಿಟ್ನಾ. ನಿನ್ನೆ ರಾತ್ರಿ ಇದೇನಾ ನೀವಿಬ್ರು ಮಾತಾಡ್ತಾ ಇದ್ದಿದ್ದು, ನಾನೇನೋ ಗಂಡ ಹೆಂಡತಿ ಏನೋ ಮಾತಾಡಿಕೊಳ್ತಿದ್ದಾರೆ ಅಂತ ಅಂದ್ಕೊಂಡೆ. ಮನುಷ್ಯನಿಗೆ ಬೆಳವಣಿಗೆ ಬೇಕು ನಿಜ, ಆದ್ರೆ ಹೀಗಲ್ಲ, ಇದನ್ನ ಬೆಳವಣಿಗೆ ಅನ್ನೋದಿಲ್ಲ, ಅಡ್ಡದಾರಿ ಹಿಡಿದಿದ್ದಾನೆ ಅಂತಾರೆ. ಇದಕ್ ಮಹಿಮಾ ಕೂಡ ನನಗೂ ಹಾಗೆ ಅನಿಸ್ತಿದೆ ಮಾವ, ಆ ಚಿಂತನೆ ನನ್ಗೆ ಕಾಡ್ತಾ ಇರೋದು, ಆ ಗಿಲ್ಟು ಅವನಿಗೆ ಇಲ್ವೇ ಇಲ್ಲ, ಇದ್ ಎಲ್ ಬೇರೆ ತರನೇ ಆಗುತ್ತೆ ಅಂತ ಭಯ ನನ್ನನ್ನ ಕಾಡ್ತಾ ಇದೆ ಅಂದಾಗ ಮಾವ, ನೀನೇನು ಯೋಚನೆ ಮಾಡಬೇಡಮ್ಮ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ, ಆದ್ರೆ ಒಂದ್ ರಿಕ್ವೆಸ್ಟ್, ಇದನ್ನ ಮಂದಾಕಿನಿಗೆ ಮಾತ್ರ ಹೇಳ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಇನ್ನು ಇತ್ತ ಕಡೆ ಭೂಮಿಕಾ ಒಂದು ಸಂಧಿನಿ ಮೈಕ್ ಬರುವುದಕ್ಕೆ ಹೇಗ್ ಸಾಧ್ಯ ಅಂತ ಯೋಚನೆ ಮಾಡ್ತಾ ಗೌತಮ್ ಅವ್ರನ್ನ ಕರೆದು, ಈ ಸರನ್ನ ನಿಮ್ಗೆ ಶಾಕುಂತಲಾತೆ ಕೊಟ್ರಲ್ಲ ನಿಮ್ ತಂದೆ ಅಂತ ಹೇಳ್ತಿದ್ದಾಗೆ ಗೌತಮ್, ನಮ್ ತಂದೆ ನನ್ನ ಹೆಂಡತಿಯಾಗಿ ಬರೋ ಒಳಗೆ ಇದನ್ನ ಕೊಡ್ಬೇಕು ಅಂತ ಇದನ್ನ ಯಾವ್ದೋ ಕಾಲದಲ್ಲಿ ಮಾಡಿಸಿಟ್ಟಿದ್ರಂತೆ. ಭೂಮಿಕಾ ಇದನ್ನ ನೋಡಿ ಆಶ್ಚರ್ಯದಿಂದ ಚೆನ್ನಾಗಿದೆ, ಡಿಫರೆಂಟ್ ಆಗಿದೆ ಅಂತ ಹೇಳಿದಾಗ, ಇದೇನ್ರಿ ಇದ್ರ ಬಗ್ಗೆ ಇಷ್ಟೊಂದು ಇಂಪ್ರೆಸಿವ್ ಆಗಿದ್ದೀರಾ, ಇದೇ ಪ್ಯಾಟರ್ನ್ ಅಲ್ಲಿ ಇನ್ನೊಂದಷ್ಟು ಒಡವೆಗಳನ್ನ ಮಾಡಿಸ್ಲಾ ಅಂತ ಹೇಳ್ತಾನೆ ಗೌತಮ್. ಇದಕ್ ಭೂಮಿಕಾ, ಇದಕ್ಕೂ ಅಂದ್ರೆ ನೀವು ತುಂಬಾ ಕೇರ್ ತಗೋತೀರಾ, ತುಂಬಾನೇ ಡೇಂಜರ್ ಗೌತಮ್ ಅವ್ರೆ ನೀವು, ಗಾಳಿಪಟ ಚೆನ್ನಾಗಿದೆ ಅಂದ್ರೆ ಆಕಾಶನೇ ತಂದು ಕೊಡ್ತೀನಿ ಅಂತ ಹೇಳ್ತೀರಾ ಅಂತ ಹೇಳಿದಾಗ ಗೌತಮ್, ಏನ್ ಕಂಪ್ಯಾರಿಸನ್ ಇದು, ನೋಡ್ರಿ ಎಲ್ ಪ್ರೀತಿ ಇರುತ್ತೋ ಅಲ್ಲಿ ಅತಿ ಅನ್ನೋದು ಇರಬೇಕು, ಎಲ್ಲ ನಿಮ್ದೇ ತಪ್ಪು, ನಿಮ್ಮನ್ನ ನೋಡ್ತಾ ಇದ್ರೆ ನನ್ ಪ್ರೀತಿ ಉಕ್ಕಿ ಹರಿಯುತ್ತೆ ಅಂತ ಹೇಳ್ತಾನೆ. ಇನ್ನು ಇತ್ತ ಭೂಮಿಕಾ ತನಗ್ ತಾನೆ ಶಕುಂತಲಾತೆ ಈ ಸರ ಕೊಟ್ಟಿದ್ದಾರೆ ಅಂದ್ರೆ ಈ ಮೈಕುಗೂ ಸರಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ಹೇಳ್ಕೊತಾಳೆ. ಇನ್ನು ಈ ಸರವನ್ನ ಶಕುಂತಲಾಗೆ ತೋರಿಸಲು ಭೂಮಿಕಾ ಬರ್ತಾಳೆ. ಶಕುಂತಲಾ ಏನ್ ವಿಷಯ ಅಂತ ಭೂಮಿಕಾಳನ್ನ ಕೇಳಿದಾಗ, ಈ ಸರನ ನಿಮ್ಗೆ ಯಾರು ಕೊಟ್ಟಿದ್ದತ್ತೆ, ಇದನ್ನ ನೋಡ್ತಾ ಇದ್ದಾಗೆ ಶಕುಂತಲಾ ಶಾಕ್ ಆಗ್ತಾಳೆ. ಇದು ಗೌತಮ್ ತಂದೆ ಕೊಟ್ಟಿದ್ದು, ಇದ್ರ ಬಗ್ಗೆ ನಿನಗೆ ಗೊತ್ತಿರ್ಲಿಲ್ವಾ? ಗೊತ್ತು ಅಂತ ಭೂಮಿಕಾ ಹೇಳಿದಾಗ, ಆದ್ರೂ ಯಾಕೆ ಹೇಳ್ತಾ ಇದೀಯಾ ಅಂತ ಶಕುಂತಲಾ ಕೇಳ್ತಾಳೆ. ಯಾಕಂದ್ರೆ ಇದ್ರಲ್ಲಿ ಸಮಸ್ಯೆ ಇದೆ ಅತ್ತೆ ಅಂತ ಹೇಳ್ತಾಳೆ. ಶಕುಂತಲಾ ರಿಯಾಕ್ಷನ್ ನೋಡಿ ಭೂಮಿಕಾ, ಕತೆ ಸಮಸ್ಯೆ ಅಂತ ಹೇಳ್ತಿದ್ದಾಗೆ ಗಾಬರಿ ಆಗ್ತಾ ಇದ್ದಿರಲ್ಲ, ಏನ್ ಸಮಸ್ಯೆ ಅಂತ ಶಕುಂತಲಾ ಹೇಳ್ತಾಳೆ. ಇದನ್ನ ನೋಡ್ತಿದ್ದಾಗೆ ಶಕುಂತಲಾ ತಡಬಡಾಯಿಸಿಕೊಂಡು ಮಾತಾಡ್ತಾ, ಇದ್ರಲ್ಲಿ ಏನಿದೆ, ಇಂಥ ವಿಷಯದಲ್ಲೆಲ್ಲ ನಾನ್ ಸ್ವಲ್ಪ ದಡ್ಡಿ ಅಂತ ಸುಳ್ಳು ಹೇಳ್ತಾಳೆ. ಏನದು ಅಂತ ಕೇಳಿದಾಗ ಭೂಮಿಕಾ ಅದನ್ನ ಮೈಕ್ ಅಂತ ಹೇಳ್ತಾಳೆ. ಶಕುಂತಲಾ ಏನೋ ಗೊತ್ತಿಲ್ಲದೆ ಇರೋ ತರ ಮೈಕಾ ಅಂತ ಕೇಳಿದಾಗ ಭೂಮಿಕಾ, ಈ ಸರದಲ್ಲಿ ಮೈಕ್ ಇದೆ, ಅದನ್ನ ನಾನು ಗಮನಿಸಿರ್ಲಿಲ್ಲ, ಇದು ಇಲ್ಲಿಗ್ಯಾಕ್ ಬಂತು, ಈ ಸರದಲ್ಲಿ ಯಾರಿದನ್ನ ಇಟ್ರು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಕೇಳಿದಾಗ ಶಕುಂತಲಾ, ನೀನ್ ಹಾಕೊಳ್ಳೋ ಒಡವೆಯಲ್ಲಿ ಯಾರಮ್ಮ ಇಡ್ತಾರೆ, ಏನಕ್ಕೆ ಇಡ್ತಾರೆ ಅಂತ ನಾಟಕ ಮಾಡ್ತಾಳೆ. ಇದು ಭೂಮಿಕಾ ಅತ್ತೇನೆ ಪ್ರಶ್ನಿಸುತ್ತಾ, ಯಾಕಂದ್ರೆ ನನ್ ಮಾತನ್ನ ಕದ್ದು ಕೇಳಿಸ್ಕೊಳ್ಳೋಕೆ ಯಾರಿಗೋ ತುಂಬಾನೇ ಕುತೂಹಲ ಇದೆ, ಅದಕ್ಕೆ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿರೋದು. ಈ ಸರನ ನೀವು ನನಗೆ ಕೊಡೋದಕ್ಕಿಂತ ಮುಂಚೆ ಎಲ್ಲಿಟ್ಟಿದ್ರಿ ಅಂತ ಪ್ರಶ್ನೆ ಮಾಡಿದಾಗ ಶಕುಂತಲಾ ಲಾಕರ್ ನಲ್ಲಿ ಇತ್ತು ಅಂತ ಹೇಳ್ತಾಳೆ. ಈ ಸರ ಲಾಕರ್ ನಲ್ಲಿ ಇದ್ಮೇಲೆ ಈ ಮೈಕ್ ಎಲ್ಲಿಂದ ಬಂತು ಅತ್ತೆ ಅಂತ ಮೇಲಿದ ಮೇಲೆ ಪ್ರಶ್ನೆಯನ್ನ ಆಗ್ತಾನೆ ಇರ್ತಾಳೆ. ಇದಕ್ ಶಕುಂತಲಾ, ನನ್ ಕೇಳಿದ್ರೆ ನನ್ಗೇನ್ ಗೊತ್ತಮ್ಮ, ಇದು ನಮ್ ಮನೆತನದ ಹಾರ, ನಮ್ ಮನೆ ಹಿರಿ ಸೊಸೆ ಕೊಡ್ಬೇಕು ಅಂತ ನಿಮ್ ಮಾವ ನನ್ನ ಹತ್ರ ಹೇಳಿದ್ರು, ಅದಕ್ಕೆ ಇದನ್ನ ಗೌತಮ್ ಕೈಯಲ್ಲಿ ಕೊಟ್ಟಿದ್ದೆ. ಭೂಮಿಕಾ ಈ ವಿಷಯವನ್ನ ಇಲ್ಲೇ ಬಿಡದೆ ಅತ್ತೆಗೆ ನಿಮ್ಮ ಲಾಕರ್ ಕೋಡ್ ಯಾರಿಗಾದ್ರೂ ಗೊತ್ತಾ ಅಂತ ಕೇಳ್ತಾ, ಇದಕ್ ಶಕುಂತಲಾ, ಇಲ್ಲ ಭೂಮಿಕಾ, ನನಗ್ ಬಿಟ್ಟು ಇನ್ಯಾರಿಗೂ ಆ ಕೋಡ್ ಗೊತ್ತಿಲ್ಲ ಅಂದಾಗ ಭೂಮಿಕಾ ಮನಸ್ಸಲ್ಲಿ, ಈಗಾಗ್ಲೇ ಮನೆಯಲ್ಲಿ ಏನೆಲ್ಲ ನಡೆದೋಗಿದೆ, ನಾನು ಅತ್ತೆ ಮೇಲೆ ಸುಮ್ನೆ ಅನುಮಾನ ಪಡ್ತಾ ಇದ್ದೀನಾ ಅಂತ ಹೇಳ್ತಾಳೆ. ಮತ್ತೆ ಶಕುಂತಲಾ ಭೂಮಿಕಾಗೆ, ಇದನ್ ಪದೇ ಪದೇ ಒತ್ತಿ ಒತ್ತಿ ಕೇಳ್ತಾ ಇರೋದ್ ನೋಡ್ತಾ ಇದ್ರೆ ನೀನ್ ಯಾಕೋ ನನ್ ಮೇಲೆ ಡೌಟ್ ಪಡ್ತೀಯಾ ಇದೆಯಾ ಅಂತ ಅನ್ಸುತ್ತೆ ಕಣಮ್ಮ, ನನ್ಗೊಂಥರ ಗಿಲ್ಟ್ ಫೀಲ್ ಆಗ್ತಾ ಇದೆ, ಯಾಕಂದ್ರೆ ಲಾಕರ್ನಿಂದ ನಾನ್ ತಾನೇ ತೆಗೆದುಕೊಟ್ಟಿದ್ದು, ನಿನಗ್ ಡೌಟ್ ಬರೋದು ಸಹಜನೇ ಬಿಡು ಅಂತ ಹೇಳಿದಾಗ ಭೂಮಿಕಾ ಇಲ್ಲ ಅಂತ ಹೇಳ್ತಾಳೆ. ಅಲ್ಲತ್ತೆ, ಪ್ರೂಫ್ ನಿಮ್ ಎದುರುಗಡೆನೆ ಇದೆ, ಇದು ಹೇಗ್ ಬಂತು, ಯಾರಿದನ್ನ ಇಟ್ರು ಅಂತ ನಾನ್ ತಿಳ್ಕೊಳ್ಳೇಬೇಕು ಅಲ್ವಾ ಅಂದಾಗ ಅತ್ತೆ, ಸರಿ ಈ ವಿಷಯನ ಮೊದಲು ಗೌತಮ್ ಹತ್ರ ಹೇಳೋಣ, ಬೇಡ ಅಂತ ಅತ್ತೆನ ತಡಿತಾಳೆ. ತುಂಬಾ ದಿನಗಳ ನಂತರ ಅವರು ತುಂಬಾನೇ ಖುಷಿಯಾಗಿದ್ದಾರೆ, ಇದರಿಂದ ಅವರ ಖುಷಿ ಹಾಳಾಗುತ್ತೆ. ಈ ಮೈಕು ಈ ಸರದಲ್ಲಿ ಹೇಗ್ ಬಂತು, ಯಾರಿಟ್ರು, ಇದನ್ನೆಲ್ಲ ನಾನೇ ತಿಳ್ಕೊತೀನಿ ಅಂತ ಹೇಳಿ ಆಮೇಲೆ ಗೌತಮ್ ಅವರಿಗೆ ಹೇಳ್ತೀನಿ ಅಂದಾಗ ಶಕುಂತಲಾಗೆ ಇನ್ನೂ ಗಾಬರಿಯಾಗುತ್ತೆ. ನೋಡ್ ಭೂಮಿಕಾ, ನೀನೀಗ ಪ್ರೆಗ್ನೆಂಟ್, ಇಂಥ ವಿಷಯಕ್ಕೆಲ್ಲ ನೀನ್ ಸುಮ್ನೆ ತಲೆ ಕೆಡಿಸ್ಕೋಬಾರದು, ನೀನು ನಿನ್ನ ಆರೋಗ್ಯದ ಕಡೆ ಮತ್ತು ನಿನ್ನ ಹೊಟ್ಟೆಯಲ್ಲಿರುವ ಮಗು ಬಗ್ಗೆ ಗಮನ ಹರಿಸಬೇಕು ಅಂತ ಮಾತನ್ನ ಮರೆಸುವ ಪ್ರಯತ್ನ ಮಾಡ್ತಾ ಆ ಸರನ ತಾನೇ ತಗೊಂಡು ಇದನ್ನೆಲ್ಲ ನಾನ್ ನೋಡ್ಕೋತೀನಿ ಅಂತ ಹೇಳ್ತಾಳೆ. ಭೂಮಿಕಾ ಇದಕ್ ಸರಿ ಅಂತಾಳೆ.
ಇನ್ನು ಇತ್ತ ಭೂಮಿಕಾ ಆ ಕಡೆ ಹೋದ್ಮೇಲೆ ಶಕುಂತಲಾ, ಮೊದಲು ಇದನ್ನ ನಮ್ಮ ಅಣ್ಣನಿಗೆ ಹೊಡಿಬೇಕು, ಮೊದಲೇ ಹೇಳಿದ್ದೀನಿ ಇದ್ರಿದ್ ಮೈಕ್ ತೆಗಿ ಅಂತ, ಸ್ವಲ್ಪ ಮಾರಿದ್ರು ನಾನ್ ಸಿಗಾಕೋತಾ ಇದೀಯ ಅಂತ ಹೇಳ್ಕೊಳ್ತಾಳೆ. ಶಕುಂತಲಾ ತನ್ನ ಅಣ್ಣನಿಗೆ ಭೂಮಿಕಾ ಈ ಸರ ಮತ್ತು ಮೈಕ್ ಬಗ್ಗೆ ಮಾತನಾಡಿರೋ ವಿಷಯವನ್ನ ಹೇಳ್ಕೊತಾಳೆ. ಏನ್ ಮಾಡ್ಬೇಕು ನನ್ಗೆ ಗೊತ್ತಾಗ್ತಾ ಇಲ್ಲ, ಟೆನ್ಷನ್ ಆಗ್ತಾ ಇದೆ. ಇದಕ್ಕೆ ಅವ್ರಣ್ಣ, ಅಯ್ಯೋ ಸಿಸ್ಟರ್, ನಾವೇನ್ ಆಗ್ಬಾರ್ದು ಅಂತ ಅಂದ್ಕೊಂಡಿದೀವೋ ಅದೇ ಆಗ್ತಾ ಇದೆಯಲ್ಲ. ಇವಳು ಒಂಥರ ಇಲಿ ಇದ್ದಾಗೆ, ಬಿಲಾಕುರ್ದು ಎಲ್ಲವನ್ನ ಸೋಸಿ ಅದನ್ನ ಆಚೆ ಹಾಕೋವರೆಗೂ ಬಿಡಲ್ಲ ಇವಳು. ಇದಕ್ಕೆ ಶಕುಂತಲಾ ತುಂಬಾ ಟೆನ್ಷನ್ ಇಂದ ಅವಳು ಏನಾದ್ರೂ ಕೆಲ್ಸಕ್ಕೆ ಕೈ ಹಾಕಿದ್ರೆ ಮುಗೀತು, ಅದರ ಅಂತ್ಯ ಏನಾಯ್ತು ಅಂತ ಗೊತ್ತಾವ್ರಿಗೂ ಅದನ್ನ ಬಿಡಲ್ಲ ಅಣ್ಣ. ಅವಳು ಒಂಥರ ಅಂಟು ಅವಳು. ಇದಕ್ಕಣ್ಣ, ನಂಬರ್ 1 ಡಿಟೆಕ್ಟಿವ್ ಯಾರು ಅಂತ ಕೇಳಿದ್ರೆ ನಾನೇ ಅಂತ ಹೇಳ್ತಾಳೆ. ನಿನ್ನ ಹಿರಿ ಸೊಸೆ ಆ ಬುರ್ನಾಸ್ ಭೂಮಿಕಾ. ಇದಕ್ಕೆ ಅವಳಿಗೆ ಏನಾದ್ರೂ ಆಗ್ಲಿ ಅಣ್ಣ, ಆದ್ರೆ ನಿನ್ಗೇನಾಗಿತ್ತು, ನಿನಗ್ ಬುದ್ಧಿ ಇಲ್ವಾ, ಬಂದು ಫಿಕ್ಸ್ ಮಾಡೋದ್ ಗೊತ್ತಾಗುತ್ತೆ, ಅದನ್ನ ತೆಗಿಬೇಕು ಅಂತ ಗೊತ್ತಾಗಲ್ವಾ. ಇದಕ್ಕೆ ಅವ್ನು ಸಾರಿ ಕೊಡು ಸಿಸ್ಟರ್, ಕೆಲಸ ಮುಗಿದ್ಮೇಲೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಕಮ್ಮಿ, ಈಗ ಏನ್ ಮಾಡೋ ಸಿಸ್ಟರ್ ಅಂತ ಅದನ್ನವಳು ನಮ್ಮ ಅಳಿ ಮಯ್ಯನಿಗೆ ಹೇಳ್ದೇ ಇರೋಕ್ಕಂತೂ ಚಾನ್ಸೇ ಇಲ್ಲ, ಹೇಳ್ತಾಳೆ. ಇವಳು ಸಾಲದು ಅಂತ ಆ ಗೌತಮ್ ಕಡೆಯಿಂದ ಎಂಕ್ವೈರಿ ಸ್ಟಾರ್ಟ್ ಆಗ್ಬಿಟ್ರೆ ನಮ್ ಕತೆ ಅಷ್ಟೇ. ನನಗೀಗ್ಲೇ ಭಯ ಕಾಡ್ತಾ ಇದೆ, ಆ ಭಯಕ್ಕೆ ನನಗ್ ಚಳಿ ಜ್ವರ ಬದ್ದಂಗ ಆಗ್ತಿದೆ ಸಿಸ್ಟರ್ ಅಂತ ಹೇಳ್ತಾನೆ. ಇದಕ್ಕೆ ಶಕುಂತಲಾ, ಸಾಕು ಸುಮ್ನೆ ಇರೋಣ, ಈ ವಿಷಯ ಯಾವುದೇ ಕಾರಣಕ್ಕೂ ಗೌತಮ್ ಹತ್ರ ಹೇಳಲ್ಲ ಅವಳು, ಅದ್ರ ಗ್ಯಾರಂಟಿ ನನ್ಗಿದೆ ಅಂದಾಗ, ಅದ್ ಹೇಗೆ ಹೇಳ್ತೀಯ ಸಿಸ್ಟರ್, ಯಾವ ಗ್ಯಾರಂಟಿ ಮೇಲೆ ಹೇಳ್ತಾ ಇದೀಯಾ. ಇದಕ್ಕೆ ಶಕುಂತಲಾ, ಅವಳೇ ಗ್ಯಾರಂಟಿ ಕೊಟ್ಟಿದ್ದಾಳಣ್ಣ, ನೀವು ಹೇಳ್ಬೇಡಿ ನಾನು ಹೇಳಲ್ಲ ಅಂತ. ಇದಕ್ಕೆ ಅವ್ರಣ್ಣ, ಆದ್ರೂ ನಂಬಕ್ಕಾಗಲ್ಲ ಸಿಸ್ಟರ್, ಎಲ್ಲವೂ ನಮ್ಮ ಗ್ರಹಚಾರದಲ್ಲಿ ಡಿಪೆಂಡ್ ಆಗುತ್ತೆ. ನಮ್ ಗ್ರಹಚಾರ ಕೆಟ್ಟು ಅವಳಿಗೂ ತಲೆ ಕೆಟ್ಟು ಹೋಗಿ ಗೌತಮ್ ಹತ್ರ ಎಲ್ಲ ಊದ್ಬಿಟ್ರೆ ನಮ್ಗೇನಾದ್ರೂ ಆದ್ರೆ ವೆಂಕಟರಮಣ ಗೋವಿಂದ ಅಂತ ಇನ್ನಷ್ಟು ಟೆನ್ಷನ್ ಕೊಡ್ತಾನೆ. ಇದಕ್ಕೆ ಶಕುಂತಲಾ, ಹಾಗೆಲ್ಲ ಏನೂ ಆಗಲ್ಲ ಅಣ್ಣ, ನೀನು ವರಿ ಮಾಡ್ಕೋಬೇಡ, ಇದು ಇಷ್ಟೆಲ್ಲ ಆಗೋಕ್ ನಾನ್ ಬಿಡ್ತೀನ, ಅಷ್ಟ್ರಲ್ಲೇ ಅವಳ ಕತೆನೇ ನಾನು ಮುಗಿಸ್ತೀನಿ ಅಂದಾಗ, ಏನ್ ಸಿಸ್ಟರ್ ಏನ್ ಹೇಳ್ತಾ ಇದೀಯಾ, ನೀನ್ ಕೈಗೆ ರಕ್ತ ಮೆತ್ಕೋತೀಯ ಸಿಸ್ಟರ್, ರಕ್ತದ ಕಲೆ ಅಷ್ಟು ಸುಲಭವಾಗಿ ಹೋಗಲ್ಲ, ಎಲ್ಲಾ ಕಲೆಗಿಂತ ದೊಡ್ಡ ಕಲೆ ಈ ರಕ್ತದ ಕಲೆ. ಇದಕ್ಕೆ ಶಕುಂತಲಾ, ಅಣ್ಣ ನಾವು ನೆಮ್ಮದಿಯಾಗಿ ಬದುಕಬೇಕು ಅಂದ್ರೆ ಅವಳು ಸಾಯ್ಲೇಬೇಕು ಅಣ್ಣ ಅಂತ ಹೇಳ್ತಾಳೆ. ಇನ್ನು ಇತ್ತ ಆನಂದ್ ಅಪರ್ಣ ತನ್ನ ಕ್ಲಾಸ್ ತಗೊಂಡ್ಲಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಈಚೆ ಕೂತಿರ್ಬೇಕಾದ್ರೆ ಅಲ್ಲಿಗೆ ಗೌತಮ್ ಅವನನ್ನೇ ನೋಡ್ಕೊಂಡು ಒಂದು ಫೀಲಿಂಗ್ ಸಾಂಗ್ ಆಡ್ಕೊಂಡು ಬರ್ತಾನೆ. ಆಗ ಆನಂದ್, ಇದ್ ನೀನೇ ಬರ್ದಿರೋದ್ ಕತೆ, ಯಾರು ಬರ್ದಿರೋದು ಅಂತ ಡೌ ಮಾಡ್ತಾ ಇದೆಯಲ್ಲೋ, ನಾನ್ ಏನಪ್ಪಾ ಮಾಡ್ದೆ ಅಂತ ಗೌತಮ್ ಕೇಳಿದಾಗ, ಏನ್ ಮಾಡ್ತಾ ಇಟ್ಟಿದ್ಯಲ್ಲೋ, ಬತ್ತಿನ 2 in ಬಾಂಬ್ ಫಿಕ್ಸ್ನೇ ಮಾಡ್ಬಿಟ್ಟಿದ್ಯಲ್ಲ, ಯಾವ ರೇಂಜಿಗೆ ಸೌಂಡ್ ಮಾಡುತ್ತೆ ಅಂತ ಗೊತ್ತಾಗ್ದೆ ಹೋಗ್ಲೋ ಬೇಡವೋ ಅಂತ ಟೆನ್ಷನ್ ಆಗಿ ಕೂತಿದ್ದೀನಿ ಕಣೋ ಅಂತ ಹೇಳಿದಾಗ ಗೌತಮ್, ಹೇ ಆಗಲ್ಲ ಏನೂ ಆಗಲ್ಲ ಕಣೋ, ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ, 8 ಸತಿ ಉಗಿಸ್ಕೊಂಡಿದ್ಯಾ, ಎಷ್ಟು ಸತಿ ಮನೆಯಿಂದ ಆಚೆ ಹಾಕಿಸ್ಕೊಂಡಿದ್ಯಾ, ಯೂಶಲಿ ಏನಾಗ್ಬೇಕು ಅದೇ ಆಗುತ್ತೆ ಅಂತ ಗೌತಮ್ ತಮಾಷೆ ಮಾಡ್ತಾ ಇರ್ತಾನೆ. ಇದಕ್ಕೆ ಆನಂದ್, ಗೆಳೆಯ ಒಂದ್ ವಿಷಯ ಹೇಳ್ತೀನಿ ಕೇಳು. ಗೌತಮ್, ಹೇಳಪ್ಪ ಅಂದಾಗ, ಇದ್ರಲ್ಲಿ ನನ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದ್ಯೋ ಅದೇ ರೀತಿ ಅವಳಿಗೂ ಅಷ್ಟೇ ಎಕ್ಸ್ಪೀರಿಯನ್ಸ್ ಆಗಿದೆ. ಹೀಗಂತ ಆನಂದ್ ತನ್ನ ಫೀಲಿಂಗ್ಸ್ ಅನ್ನ ಹೇಳಿಕೊಳ್ತಾ ಇದ್ರೆ ಗೌತಮ್ ಇದನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಎಂಜಾಯ್ ಮಾಡ್ತಾ ಇರ್ತಾನೆ. ಪಾಪ ಆನಂದ್, ಲೋ ಫಿಟ್ಟಿಂಗ್ ಇಡೋನು ನೀನೆ, ಗಾಡ್ ಬ್ಲೆಸ್ ಯು ಅಂತ ಹರಿಸೋನು ನೀನೆ ಅಂತ ಹೇಳ್ತಾ ಅಲ್ಲಿಂದ ಎದ್ದೋಗ್ತಾನೆ. ಈ ಕಡೆ ಭೂಪತಿ ತನ್ನ ಮಗಳ ಫೋಟೋವನ್ನ ನೋಡ್ತಾ ಇರ್ತಾನೆ. ಇತ್ತ ಮಲ್ಲಿ ಅವರ ತಾತ ಕೂಡ ತನ್ನ ಮೊಮ್ಮಗಳ ಫೋಟೋವನ್ನೇ ನೋಡ್ತಾ ಇರ್ಬೇಕಾದ್ರೆ ತಕ್ಷಣ ಮಲ್ಲಿ ತಾತ ಅಂತ ಹೇಳಿ ಪಕ್ಕದ ಮನೆಯವರು ಕರೆದಿರು, ಅದಕ್ಕೆ ಹೋಗ್ತೀನಿ ಅಂತ ಹೇಳಿ ಅವಳಲ್ಲಿಂದ ಹೊರಟೋಗ್ತಾಳೆ. ಮತ್ತೆ ಮಲ್ಲಿ ತಾತ ಈ ಫೋಟೋವನ್ನೇ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಗೌತಮ್ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಗೌತಮ್ ಬಂದ ತಕ್ಷಣ ಮಲ್ಲಿ ತಾತ ಫೋಟೋವನ್ನ ಮುಚ್ಚಿಡ್ತಾನೆ. ತಾತನ ಯೋಗಕ್ಷೇಮವನ್ನ ವಿಚಾರಿಸ್ತಾ ಮಲ್ಲಿಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಕೇಳ್ತಾನೆ. ಆಗ ತಾತ ಅವಳನ್ನ ಕರ್ಕೊಂಡು ಬರಕ್ ಹೊರಗೆ ಹೋದಾಗ ಗೌತಮ್ ಕಣ್ಣಿಗೆ ಆ ಫೋಟೋ ಬೀಳುತ್ತೆ. ಅದನ್ನ ನೋಡ್ಕೊಂಡು ಭೂಪತಿ ಅವನ ಹೆಂಡತಿ ಮತ್ತೆ ಮಗಳು ಫೋಟೋ ಇಲ್ಲಾಗ್ ಬಂತು ಅಂತ ಆಶ್ಚರ್ಯದಿಂದ ನೋಡ್ತಾನೆ.